ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಗೋಧಿ ಹಿಟ್ಟಿಂದ ಕೇಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಈಸಿಯಾಗಿರುತ್ತೆ, ಹಾಗೆಯೇ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಮಾಡಿ ನೋಡಿ. ಬನ್ನಿ, ಈ ಕೇಕ್ ಮಾಡಲಿಕ್ಕೆ 1 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ, ಹಾಗೆಯೇ 1/4 ಟೀ ಸ್ಪೂನು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಇವೆಲ್ಲವನ್ನು ಚೆನ್ನಾಗಿ ಥರ ಜರಡಿ ಹಿಡ್ಕೋಬೇಕು. ಈಗ ನೋಡಿ, ಹಿಟ್ಟು ರೆಡಿ ಆಗಿದೆ, ಜರಡಿ ಹಿಡ್ದಿರೋದು. ಇದನ್ನು ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬನ್ನಿ, ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಲಿಕ್ಕೆ ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ, ಅರ್ಧ ಕಪ್ಪು. ಅದಕ್ಕೆ ಅರ್ಧ ಕಪ್ಪು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಆ ಗಂಟೆಲ್ಲ ಬ್ರೇಕ್ ಆಗೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಬೆಲ್ಲದ ನೀರು ಕೂಡ ರೆಡಿ ಆಗಿದೆ. ಆಯಿತಾ, ಇದಕ್ಕೆ 1/4 ಕಪ್ಪು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಟೀ ಸ್ಪೂನು ವೆನಿಲಾ ಎಸೆನ್ಸ್ನ ಹಾಕ್ತಾ ಇದ್ದೀನಿ. ಇದು ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಹಾಗೆಯೇ ಬನ್ನಿ, ಈ ಫ್ಲೋರ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಆಯಿತಾ, ನೋಡಿ, ಈಗ ಬ್ಯಾಟರ್ ರೆಡಿ ಆಗ್ತಾ ಇದೆ. ಇದು ತುಂಬಾ ಈಸಿ, ನೀವು ಕೂಡ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬ್ಯಾಟರ್ ನಿಮಗೆ ಈಗ ಕಲಿಸ್ತಾ ತಿಕ್ಕಾಯಿತು ಅಂತ ಹೇಳಿದ್ರೆ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನು ಹಾಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಬ್ಯಾಟರ್ ರೆಡಿ ಆಗಿದೆ. ಬ್ಯಾಟರ್ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ಚೆನ್ನಾಗಿ ಬರುತ್ತೆ. ಬನ್ನಿ, ಈಗ ಇದೇ ಪಾತ್ರೆಯಲ್ಲಿ ನಾನೀಗ ಕೇಕ್ ಮಾಡ್ತಾ ಇರೋದು. ಅದಕ್ಕೆ 1-2 ಡ್ರಾಪ್ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈ ಥರ. ಹಾಗೆಯೇ ವ್ಯಾಕ್ಸ್ ಪೇಪರು ಇಟ್ಕೊಳ್ತಾ ಇದ್ದೀನಿ, ವ್ಯಾಕ್ಸ್ ಪೇಪರ್. ಇದನ್ನು ಹಾಕೋದ್ರಿಂದ ಕೇಕ್ ಈಸಿಯಾಗಿ ಬರುತ್ತೆ, ಸ್ಟಿಕ್ ಆಗೋದಿಲ್ಲ. ಆಯಿತಾ, ಇದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೇಕ್ ಮಾಡಲಿಕ್ಕೆ ವೆಸಲ್ ಕೂಡ ರೆಡಿ ಆಯಿತು. ಹಾಗೆಯೇ ಬ್ಯಾಟರ್ಗೆ ಚಾಕೋ ಚಿಪ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಚಾಕೋ ಚಿಪ್ಸ್ ಬದಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು, ಅಥವಾ ನಟ್ಸ್ ಆ್ಯಡ್ ಮಾಡ್ಕೋಬೋದು, ಹಣ್ಣಿಂದು ಪೀಸಸ್ ಆ್ಯಡ್ ಮಾಡ್ಕೋಬೋದು, ಹಾಗೆ ಟ್ಯೂಟಿ ಫ್ರೂಟಿ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಈಗ ಬ್ಯಾಟರ್ ಕೂಡ ಹಾಕಾಗಿದೆ, ಪಾತ್ರೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಚಾಕೋ ಚಿಪ್ಸ್ನ ನಾನು ಮೇಲ್ಗಡೆನೂ ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ, ಈ ಕೇಕ್ನ ಬೇಕ್ ಮಾಡಲಿಕ್ಕೆ ನಾನಿವತ್ತು ಕುಕ್ಕರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಕುಕ್ಕರ್ಗೆ ರಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ದೊಡ್ಡ ಉಪ್ಪು. ಇದು ಕೇಕ್ ಮಾಡಲಿಕ್ಕೆ ನಾನು ಇಟ್ಕೊಂಡಿರೋದು ಉಪ್ಪನ್ನು. ಆಯಿತಾ, ಇದನ್ನು ನಾನು 10 ನಿಮಿಷ ಪ್ರೀ ಹೀಟಿಗೆ ಇಟ್ಟಿದ್ದೆ. ಈಗ ಇದು ಪ್ರೀ ಹೀಟ್ ಆಗಿದೆ. ಇದಕ್ಕೆ ಸ್ಟ್ಯಾಂಡ್ ಇಟ್ಟು ಈ ಥರ ಬ್ಯಾಟರ್ ಇಟ್ಕೊಳ್ತಾ ಇದ್ದೀನಿ. ಬನ್ನಿ, ಇದನ್ನು ಮುಚ್ಚಳವನ್ನು ಕ್ಲೋಸ್ ಮಾಡೋಣ. ಮುಚ್ಚಳಕ್ಕೆ ಗ್ಯಾಸ್ ಕಟ್ಟು ವಿಷಲ್ ಏನೂ ಹಾಕೋದು ಬೇಡ. ಇದನ್ನು ಒಂದು 40 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಕೇಕು. ನೋಡಿ, ಇಷ್ಟು ರೆಡಿಯಾಗಿದೆ. ನೋಡಿ, ಮಧ್ಯದಲ್ಲಿ ನೋಡಿ ಇನ್ನೂ ಒಂದು ಸ್ವಲ್ಪ ಬೇಯಬೇಕದು. ನೋಡಿ, ಈ ಥರ ಕಾಣ್ತಾ ಇದೆ. ಆಯಿತಾ, ಇದನ್ನು ಇನ್ನೊಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಬಿಡೋಣ. ಮತ್ತು ಅದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇಟ್ಟಿದ್ದೆ. ನೋಡಿ, ಈಗ 10 ನಿಮಿಷ ಆದಮೇಲೆ ನೋಡಿ, ಕೇಕು ಫುಲ್ಲು ಬೆಂದಿದೆ. ನೀವು ಕೇಕನ್ನು ಇದೇ ರೀತಿ ಕಡ್ಡಿಗೆ ಸ್ಟಿಕ್ ಆಗಬಾರ್ದು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ಇದು ಕಂಪ್ಲೀಟಾಗಿ ಕುಕ್ ಆಗಿದೆ. ನೋಡಿದ್ರ, ಕೇಕು ತುಂಬ ಚೆನ್ನಾಗಾಗಿದೆ. ಆಯಿತಾ, ಇದು ಕಂಪ್ಲೀಟಾಗಿ ಬೆಂದಿದೆ. ಈಗ ಬನ್ನಿ, ಈಗ ಕೇಕನ್ನು ರಿಮೂವ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಕಂಪ್ಲೀಟ್ ಅದು ಆರಾದಮೇಲೆ ಕೇಕನ್ನು ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ. ನೋಡಿ, ಈಗ ಕೇಕನ್ನು ಹೊರಗೆ ತೆಗಿಬೋದು ಈಸಿಯಾಗಿ. ಓಕೆ, ಕೇಕ್ ಈಗ ರೆಡಿ ಆಗಿದೆ. ನೋಡಿ, ಇದು ತುಂಬಾ ಸಾಫ್ಟಾಗಿರುತ್ತೆ. ಆಯಿತಾ, ತುಂಬ ಟೇಸ್ಟಿ, ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಕೂಡ ಮನೇಲಿ ಖಂಡಿತ ಮಾಡಿ ನೋಡಿ. ತುಂಬ ಹೆಲ್ದಿ ಕೂಡ. ಜಾಗ್ರಿಯನ್ನು ಯೂಸ್ ಮಾಡಿದ್ದೀವಿ, ಹಾಗೆ ಗೋಧಿ ಹಿಟ್ಟನ್ನು ಹಾಕಿದ್ದೀವಲ್ವ. ಚಾಕೋ ಚಿಪ್ಸ್ ಆ್ಯಡ್ ಮಾಡ್ಕೊಂಡಿರೋದು ಇನ್ನೂ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಮನೇಲಿ ಖಂಡಿತ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.